ನಮಸ್ಕಾರ. ಇವತ್ತಿನ ವಿಡಿಯೋ ರೂಪಾಯಿ 8ರಿಂದ 45 ಒಂದೇ ವರ್ಷದಲ್ಲಿ ತಿರುವಿನಲ್ಲಿರುವ ಈ ಷೇರು ನೋಡಿ. ತಿರುವು ಅಂತಂದ್ರೆ ಟರ್ನ್ ಅರೌಂಡ್ ಕಂಪನಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಾವು ಇವತ್ತು ಒಂದು ಕಂಪನಿಯ ಕಥೆಯನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇವೆ. ಇದು ಬಹಳ ಜನಪ್ರಿಯ ರಿಟೇಲ್ ಇನ್ವೆಸ್ಟರ್ಸ್ ಕಾರಿಡಾರ್ನಲ್ಲಿ. ಈ ವಿಡಿಯೋಗಳನ್ನು ಮಾಡುವ ಉದ್ದೇಶ ಏನು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಕಂಪನಿಗಳ ಫಂಡಮೆಂಟಲ್ ಅನಾಲಿಸಿಸ್ ಮಾಡಲಿಕ್ಕೆ ಅರ್ಥ ಆಗಬೇಕು. ಮತ್ತು ಇದೇ ರೀತಿ ನೀವು ಅರ್ಥ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಆ ಕಂಪನಿಗಳಲ್ಲಿ ಹಣವನ್ನು ಹಾಕ್ಬೋದೋ ಬೇಡವೋ ಅನ್ನುವ ನಿರ್ಧಾರವನ್ನು ಕೂಡ ಕೈಗೊಳ್ಳಬಹುದು. ಇವತ್ತು ನಾನು ಮಾತನಾಡುತ್ತಿರುವ ಷೇರು ಸುಜ್ಲಾನ್ ಎನರ್ಜಿ ಮತ್ತು ಅದರ ಪ್ರಯಾಣ ಹೇಗಿತ್ತು. ಸುಜ್ಲಾನ್ ಎನರ್ಜಿ ಸ್ಟಾರ್ಟ್ ಆಗಿದ್ದು ತುಳಸಿ ತಂತಿಯವರಿಂದ. ಅವರು ಗುಜರಾತಿ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಮ್ಯಾನ್. ಅವರ ಬಿಸ್ನೆಸ್ ನಲ್ಲಿ ಬೇಕಾದಷ್ಟು ಲಾಸ್ ಆಗ್ತಾ ಇತ್ತು ಬಿಕಾಸ್ ಆಫ್ ಇರ್ರೆಗ್ಯುಲರ್ ಎಲೆಕ್ಟ್ರಿಕ್ ಸಪ್ಲೈ ಮತ್ತು ರೈಸಿಂಗ್ ಕಾಸ್ಟ್ ಆಫ್ ಎಲೆಕ್ಟ್ರಿಸಿಟಿ. ಆದ್ದರಿಂದ ಆ ಕಂಪನಿಯನ್ನು ಪ್ರಾಫಿಟಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಅವರು ವಿಂಡ್ ಎನರ್ಜಿ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ರು. 1995ರಲ್ಲಿ ತಂತಿಯವರು ಡಿಸೈಡ್ ಮಾಡಿದ್ರು ವಿಂಡ್ ಎನರ್ಜಿ ಪ್ರೊಡಕ್ಷನ್ ಬಿಸ್ನೆಸ್ ಕಾಲ್ಡ್ ಸುಜ್ಲಾನ್ ಎನರ್ಜಿ. ಅದರ ಹೆಡ್ ಕ್ವಾರ್ಟರ್ಸ್ ಇತ್ತು ಪೂನಾದಲ್ಲಿ. ಸುಜ್ಲಾನ್ ಅವರು ಒಂದು ಒಳ್ಳೆಯ ಬಿಸ್ನೆಸ್ ಪ್ಲಾನ್ ಅನ್ನು ಜನರ ಮುಂದಿಟ್ರು. ನೀವು ಹಾಕಬೇಕಾಗಿರೋದು ಕೇವಲ 25%, ಉಳಿದ 75% ಅನ್ನು ನಾವು ಲೋನ್ ಆಗಿ ತೆಗೆದುಕೊಳ್ಳುತ್ತೇವೆ. ಮೊದಲು ಯಾವ ಕಂಪನಿಯವರು ಕೂಡ ಸುಜ್ಲಾನ್ ವಿಂಡ್ ಎನರ್ಜಿ ಅದಕ್ಕೆ ಲೋನ್ ಕೊಡ್ಲಿಕ್ಕೆ ಮುಂದೆ ಬರಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಸುಮಾರು ಬ್ಯಾಂಕ್ಗಳು ಮುಂದಕ್ಕೆ ಬಂದು ಮತ್ತು ಸುಜ್ಲಾನ್ನ ಕ್ಲೈಂಟ್ಸ್ ಜಾಸ್ತಿ ಆಗ್ತಾ ಹೋದ್ರು. ಸುಜ್ಲಾನ್ ಲೀಡಿಂಗ್ ಗ್ಲೋಬಲ್ ರಿನ್ಯೂಯಬಲ್ ಎನರ್ಜಿ ಸೊಲ್ಯೂಷನ್ ಪ್ರೊವೈಡರ್ಸ್. ಸುಜ್ಲಾನ್ ಇವತ್ತವರೆಗೆ 20.5 GW ಆಫ್ ವಿಂಡ್ ಎನರ್ಜಿ 17 ದೇಶದಲ್ಲಿ ಅಕ್ರಾಸ್ 6 ಕಾಂಟಿನೆಂಟ್ಸ್ ನಡೆಸ್ತಾ ಇದ್ದಾರೆ. ಸುಜ್ಲಾನ್ ಅವರು ಮ್ಯಾನುಫ್ಯಾಕ್ಚರಿಂಗ್, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್, ಆಪರೇಷನ್, ಮೇಂಟೆನೆನ್ಸ್ ಆಫ್ ವಿಂಡ್ ಟರ್ಬೈನ್ ಜನರೇಟರ್ಸ್ ಅಂಡ್ ಸೇಲ್ ಆಫ್ ರಿಲೇಟೆಡ್ ಕಾಂಪೋನೆಂಟ್ಸ್. ಸುಜ್ಲಾನ್ ಗ್ರೂಪ್ ಅವರ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಕ್ರಾಸ್ ಇಂಡಿಯಾ ಮತ್ತೆ 17 ಫೆಸಿಲಿಟೀಸ್ ಅನ್ನು ಕವರ್ ಮಾಡುತ್ತೆ. 2006ರಿಂದ 2008ರಲ್ಲಿ ಕಂಪನಿ ಹ್ಯಾಡ್ ಗ್ಲೋಬಲ್ ಅಂಬಿಷನ್ಸ್ ಮತ್ತೆ ಬೇಕಾದಷ್ಟು ಲೋನ್ ತಗೊಂಡು ಅಕ್ವೈರ್ ಮಾಡಿದ್ರು ಫಾರಿನ್ ಕಂಪನೀಸ್ ಡ್ಯೂರಿಂಗ್ ದ ಪೀಕ್ ಲೆವೆಲ್ಸ್ ಆಫ್ ಗ್ಲೋಬಲ್ ಎಕಾನಮಿಕ್ ಸೈಕಲ್. ಮುಂದಿನ ದಿನಗಳಲ್ಲಿ ಕಂಪನಿಗಳಲ್ಲಿ ಬಹಳಷ್ಟು ಸಾಲ ಆಯಿತು. ಅದಾದ್ಮೇಲೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ 95% ಕೆಳಗೆ ಬಿತ್ತು. ಕಂಪನಿ ಆಲ್ಮೋಸ್ಟ್ ದಿವಾಳಿ ಆಗ್ಬೇಕಾಗಿತ್ತು. ಆದರೆ 2014ರಲ್ಲಿ ಒಂದಷ್ಟು ರಿಕವರಿಯನ್ನು ಕಾಣ್ತು ಮತ್ತೆ 20% ಮಾರ್ಕೆಟ್ ಶೇರ್ ಅನ್ನು ಕ್ಯಾಪ್ಚರ್ ಮಾಡ್ತು ಇಂಡಿಯನ್ ವಿಂಡ್ ಟರ್ಬೈನ್ ಮಾರ್ಕೆಟ್ ಅಲ್ಲಿ. ಸುಜ್ಲಾನ್ ಪುನಃ ಇನ್ನೊಂದು ತೊಂದರೆಗೆ ಸಿಕ್ಕಾಕೊಳ್ತು ಬೈ ಬೈಯಿಂಗ್ ಜರ್ಮನ್ ವಿಂಡ್ ಟರ್ಬೈನ್ ಮ್ಯಾನುಫ್ಯಾಕ್ಚರರ್ ರೀಪವರ್. 2007ನಲ್ಲಿ 7,300 ಕೋಟಿ ಪರ್ಚೇಸ್ ಮಾಡಿದ್ರು. ಮತ್ತೆ ಆ ಅಕ್ವಿಸಿಷನ್ ಇಂದಾಗಿ ಒಂದು 4,000 ಕೋಟಿವರೆಗೂ ಅವರು ಲೋನ್ ಮಾಡಿದ್ರು. ರೀಪವರಿಗೆ ಒಂದು 1,500 ಕೋಟಿ ಫ್ರೀ ಕ್ಯಾಶ್ ಇತ್ತು. ಅದು ನಮಗೆ ಸಿಗುತ್ತೆ ಅಂತ ಸುಜ್ಲಾನ್ ಅವರು ಯೋಚನೆ ಮಾಡಿದ್ರು. ಆದರೆ ಜರ್ಮನಿಯ ಬ್ಯಾಂಕರ್ಸ್ ಏನ್ ಹೇಳಿದ್ರು ಅಂತಂದ್ರೆ, ಈ 1,500 ಕೋಟಿಯನ್ನು ನಾವು ಬೇರೆ ದೇಶಕ್ಕೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗಲ್ಲ, ಇದು ಇಲ್ಲೇ ಇರಬೇಕಾಗುತ್ತೆ. ಆಗ ಸುಜ್ಲಾನ್ ಕಂಪನಿಯವರು ಪುನಃ ಇನ್ನೊಮ್ಮೆ ಸಾಲಕ್ಕೆ ತಿರ್ಕೊಂಡ್ರು. ಈ ಸಾಲವನ್ನು ಕಟ್ಲಿಕ್ಕೆ ಆಗ್ಲಿಲ್ಲ. ಸುಜ್ಲಾನ್ ಅವರು ರೀಪವರ್ ಕಂಪನಿಯನ್ನು 2015ರಲ್ಲಿ 7,000 ಕೋಟಿಗೆ ಮಾರ್ಕೊಂಡ್ರು. ಆದರೆ ತುಂಬಾ ಇಂಟ್ರೆಸ್ಟ್ ಅನ್ನು ಕಟ್ಟಿದ್ರಿಂದ ಸುಮಾರು ಲಾಸ್ ಮಾಡ್ಕೊಂಡ್ರು. ಆ ಸಮಯದಲ್ಲಿ ಇನ್ನೊಂದು ರಿಪೋರ್ಟ್ ಕೂಡ ಬಂತು, ಸುಜ್ಲಾನ್ ಪ್ರಾಡಕ್ಟ್ ಒಂದು ಒಳ್ಳೆಯ ಕ್ವಾಲಿಟಿ ಅಲ್ಲ. ಆದ್ದರಿಂದ ಕಸ್ಟಮರ್ಸ್ ಒಂದಷ್ಟು ದೂರಕ್ಕೆ ಹೋದ್ರು. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ವೆಸ್ಟ್ಮೆಂಟ್ ಆನ್ ವಿಂಡ್ ಎನರ್ಜಿ ರಿಡ್ಯೂಸ್ ಆಯಿತು 2017ರಿಂದ 2021 ಪೀರಿಯಡ್ ಅಲ್ಲಿ. ಈಗ ಸುಜ್ಲಾನ್ ಎನರ್ಜಿ ಅವರು ಎಷ್ಟು ಲೋನ್ ಅನ್ನು ತೆಗೆದುಕೊಂಡಿದ್ರು ಅಂತ ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳು ನೀಡ್ತಾ ಇದ್ದೇನೆ. ಮಾರ್ಚ್ 2014ರಲ್ಲಿ 17,053 ಕೋಟಿ ಲೋನ್ ಮಾಡಿದ್ರು. 15ರಲ್ಲಿ 17,811 ಕೋಟಿ, 16ರಲ್ಲಿ 11,414 ಕೋಟಿ, 17ರಲ್ಲಿ 11,114 ಕೋಟಿ, 2018ರಲ್ಲಿ 11,996 ಕೋಟಿ, 19ರಲ್ಲಿ 11,552 ಕೋಟಿ, 20ರಲ್ಲಿ 13,210 ಕೋಟಿ, 21ರಲ್ಲಿ 4,962 ಕೋಟಿ, 22ರಲ್ಲಿ 4,242 ಕೋಟಿ, 23ರಲ್ಲಿ 1,938 ಕೋಟಿ.
ಸುಜ್ಲಾನ್ ಎನರ್ಜಿಯ ಪ್ರಯಾಣದ ಕಥೆಯನ್ನು ಮುಂದುವರಿಸ್ತೇನೆ. ಸದ್ಯದ ಮಟ್ಟಿಗೆ ಅವರು ಅವರ ಸಾಲವನ್ನು ಕಟ್ತಾ ಇದ್ದಾರೆ ಬೈ ಸೆಲ್ಲಿಂಗ್ ವೇರಿಯಸ್ ಅಸೆಟ್ಸ್, ಸಬ್ಸಿಡರಿ ಕಂಪನೀಸ್ ಅಂಡ್ ರೈಟ್ಸ್ ಇಶ್ಯೂ. 2022ರಲ್ಲಿ 1200 ಕೋಟಿಯನ್ನು ರೇಸ್ ಮಾಡಿದ್ರು ರೈಟ್ಸ್ ಇಶ್ಯೂ ಅಲ್ಲಿ. ಆಗಸ್ಟ್ 2023ರಲ್ಲಿ ಅವರು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ 2000 ಕೋಟಿಯ ವರ್ತ್ ಶೇರ್ ಅನ್ನು ಮಾರ್ಕೊಂಡ್ರು. ಅಕ್ಟೋಬರ್ 2022ರಲ್ಲಿ ಅವರ ಫೌಂಡರ್ ಮಿಸ್ಟರ್ ತುಳಸಿ ತಂತಿ ಪಾಸ್ಟ್ ಅವೇ. ಅದಾದ್ಮೇಲೆ ಅವರ ಬ್ರದರ್ಸ್ ವಿನೋದ್ ತಂತಿ, ಗಿರೀಶ್ ತಂತಿ ಅವರು ಆ ಕಂಪನಿಯನ್ನು ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕಂಪನಿಯ ಕ್ಲೈಂಟ್ಸ್ ಲಿಸ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಪವರ್ ಯುಟಿಲಿಟೀಸ್, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸರ್ಸ್ ಇನ್ ಬೋತ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಸೆಕ್ಟರ್ಸ್. ಮತ್ತೆ ಕ್ಲೈಂಟ್ಸ್ ಎಸಿಸಿ, ಅದಾನಿ ರಿನ್ಯೂವಬಲ್ಸ್, ಆದಿತ್ಯ ಬಿರ್ಲಾ ಗ್ರೂಪ್, ಬಜಾಜ್ ಗ್ರೂಪ್, ಗೇಲ್, ಹೀರೋ, ಐಟಿಸಿ, ONGC, ರಿಲಯನ್ಸ್, SBI, ಟಾಟಾ, TVS, ವೇದಾಂತ ಎಕ್ಸೆಟ್ರಾ. ಅಂದಾಜು 73% ಸುಜ್ಲಾನ್ ರೆವಿನ್ಯೂ ಬರ್ತಾ ಇರೋದು ಸೇಲ್ ಆಫ್ ವಿಂಡ್ ಟರ್ಬೈನ್ ಇಂದ, 27% ಫ್ರಮ್ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಸರ್ವಿಸ್. ಮೆಜಾರಿಟಿ ಸುಜ್ಲಾನ್ ರೆವಿನ್ಯೂ ಬರ್ತಾ ಇರೋದು ಡೊಮೆಸ್ಟಿಕ್ ಇಂದ 94%, ಇಂಟರ್ನ್ಯಾಷನಲ್ ಕೇವಲ 6%. ಅದರ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಮೇಲೆ ಕೆಳಗೆ ಹೋಗ್ತಾ ಇದೆ, ಯಾಕಂದ್ರೆ ಜಾಸ್ತಿ ಸಾಲ ಇದೆ ಮತ್ತು ಲೋವರ್ ಇನ್ವೆಸ್ಟ್ಮೆಂಟ್ ಗವರ್ಮೆಂಟ್ ಅಂಡ್ ಪ್ರೈವೇಟ್ ಕಂಪನೀಸ್ ಆನ್ ದ ವಿಂಡ್ ಎನರ್ಜಿ ಸೆಕ್ಟರ್. ಈಗ ನಿಮ್ಮ ಮುಂದೆ ಸುಜ್ಲಾನ್ ಎನರ್ಜಿ ಅವರ ವಿಂಡ್ ಮಿಲ್ಲಿನ ಚಿತ್ರವನ್ನು ಇಟ್ಟಿದ್ದೇನೆ. ಸುಜ್ಲಾನ್ ಎನರ್ಜಿ ಅವ್ರದ್ದು ಇಯರ್ಲಿ ಫೈನಾನ್ಷಿಯಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಟೋಟಲ್ ರೆವಿನ್ಯೂ, ನೆಟ್ ಪ್ರಾಫಿಟ್. ಯಾಕಂದ್ರೆ ಯಾರಾದ್ರೂ ತಗೋಬೇಕು ಅಂತಂದ್ರೆ ಇದನ್ನೆಲ್ಲವನ್ನು ಕೂಲಂಕಷವಾಗಿ ನೋಡಬೇಕು. ಮತ್ತೆ ಯಾವ್ದಾದ್ರು ಕಂಪನಿ ಟರ್ನ್ ಅರೌಂಡ್ ಆಗ್ತಾ ಇದೆ ಅಂತಂದ್ರೆ ಈ ಫಿಗರ್ಸ್ ಬಹಳ ಇಂಪಾರ್ಟೆಂಟ್ ಟು ನೋಟ್. ಮಾರ್ಚ್ 2014ರಲ್ಲಿ ಟೋಟಲ್ ರೆವಿನ್ಯೂ 20,403 ಕೋಟಿ, ನೆಟ್ ಪ್ರಾಫಿಟ್ -3,548 ಕೋಟಿ. 2015ರಲ್ಲಿ ಟೋಟಲ್ ರೆವಿನ್ಯೂ 19,954 ಕೋಟಿ, ನೆಟ್ ಪ್ರಾಫಿಟ್ -9,133 ಕೋಟಿ. ಮೈನಸ್ ಅಂತ ಬಂದಾಗ ಯೋಚನೆ ಮಾಡಬೇಕು, ಆ ಶೇರ್ ತಗೊಂಡಾಗ ಲಾಸ್ ಆಗುತ್ತೆ. 2016ರಲ್ಲಿ ಟೋಟಲ್ ರೆವಿನ್ಯೂ 9,483 ಕೋಟಿ, ನೆಟ್ ಪ್ರಾಫಿಟ್ 583 ಕೋಟಿ. ಮಾರ್ಚ್ 2017ರಲ್ಲಿ ಟೋಟಲ್ ರೆವಿನ್ಯೂ 12,714 ಕೋಟಿ, ನೆಟ್ ಪ್ರಾಫಿಟ್ 852 ಕೋಟಿ. ಮಾರ್ಚ್ 2018ರಲ್ಲಿ ಟೋಟಲ್ ರೆವಿನ್ಯೂ 8,116 ಕೋಟಿ, ನೆಟ್ ಪ್ರಾಫಿಟ್ -384 ಕೋಟಿ. 2019ರಲ್ಲಿ ಟೋಟಲ್ ರೆವಿನ್ಯೂ 5,025 ಕೋಟಿ ಮತ್ತು ನೆಟ್ ಪ್ರಾಫಿಟ್ -1,537 ಕೋಟಿ. ಲಾಸು ಪ್ರಾಫಿಟ್ ಆಲ್ಟರ್ನೇಟ್ ಆಗಿ ವರ್ಷ ನಡೀತಾ ಇದೆ. ಅಂದ್ರೆ ಇಂತಹ ಶೇರ್ ಅನ್ನು ಕೊಳ್ಳಬಾರದು ಅಂತ ಆ ಸಮಯದಲ್ಲಿ ನಾವು ಹೇಳಿದ್ವಿ. ಮಾರ್ಚ್ 2020ರಲ್ಲಿ 2,973 ಕೋಟಿ ಟೋಟಲ್ ರೆವಿನ್ಯೂ ಮತ್ತು ನೆಟ್ ಪ್ರಾಫಿಟ್ -2,692 ಕೋಟಿ. ಮಾರ್ಚ್ 2021ರಲ್ಲಿ ಟೋಟಲ್ ರೆವಿನ್ಯೂ 3,346 ಕೋಟಿ, ನೆಟ್ ಪ್ರಾಫಿಟ್ 104 ಕೋಟಿ. ಮತ್ತು ಮಾರ್ಚ್ 2022ರಲ್ಲಿ ಪುನಃ ಲಾಸ್, ಟೋಟಲ್ ರೆವಿನ್ಯೂ 6,582 ಕೋಟಿ, ನೆಟ್ ಪ್ರಾಫಿಟ್ -177 ಕೋಟಿ. ಮಾರ್ಚ್ 2023ರಲ್ಲಿ ಟರ್ನ್ ಅರೌಂಡ್ ಕಾಣ್ತಾ ಇದೆ. ಟೋಟಲ್ ರೆವಿನ್ಯೂ 5,971 ಕೋಟಿ, ನೆಟ್ ಪ್ರಾಫಿಟ್ ನೋಟ್ ಮಾಡಿ 2,887 ಕೋಟಿ. ಈ ರೀತಿ ಯಾವ್ದಾದ್ರು ಕಂಪನಿ ಲಾಸ್ ಇಂದ ಪ್ರಾಫಿಟ್ ಗೆ ಬರುತ್ತೆ ಅಂತಂದ್ರೆ ಅದಕ್ಕೆ ನಾವು ಟರ್ನ್ ಅರೌಂಡ್ ಕಂಪನಿ ಅಂತ ಕರಿತೇವೆ. ಆವಾಗ ಆ ಕಂಪನಿಯನ್ನು ನೀವು ದುರ್ಬೀನ್ ಹಾಕಿ ನೋಡ್ಬೇಕಾಗತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಇವುಗಳನ್ನು ನಾನು ಕೊಳ್ಳಬಹುದೋ ಬೇಡವೋ ಅಂತ. ಯಾಕಂದ್ರೆ ಹಿಂದಿನ ದಿನಗಳಲ್ಲಿ ಯಾರಾದ್ರೂ ಸುಜ್ಲಾನ್ ತಗೊಳ್ಳಿ ಅಂತಂದ್ರೆ ನಾನು ಬೇಡ ಅಂತಿದ್ದೆ. ಮತ್ತೆ ಅಲ್ಲದೆ ಹಿಂದಿನ ದಿನಗಳಲ್ಲಿ ನಾನೊಂದು ವಿಡಿಯೋ ಮಾಡಿದ್ದೆ ಸುಜ್ಲಾನ್ ಕಂಪನಿಯ ಕಣ್ಣೀರಿನ ಕತೆ, ಅದನ್ನು ಕೂಡ ನೋಡಿ ಅಂತ ಸಲಹೆ ಕೊಡ್ತಾ ಇದ್ದೇನೆ. ಈಗ ಇನ್ನೊಂದು ವಿಚಾರವನ್ನು ನಿಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಪ್ರಾಫಿಟ್ ಅಂತ ಹೇಳಿದ ತಕ್ಷಣ ನೀವು ದುರ್ಬೀನ್ ಹಾಕಿ ನೋಡ್ಬೇಕಾಗತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನು. ಬಹಳಷ್ಟು ವರ್ಷಗಳಲ್ಲಿ ಸುಜ್ಲಾನ್ ಅವರು ಅನೌನ್ಸ್ ಮಾಡಿದಂತ ಪ್ರಾಫಿಟ್ ಏನಿದೆ ಅದು ಬೈ ಸೆಲ್ಲಿಂಗ್ ಸಮ್ ಎಕ್ಸೆಪ್ಷನಲ್ ಐಟಮ್ಸ್, ಲ್ಯಾಂಡೋ ಅಥವಾ ಯಾವುದೋ ಆಸ್ತಿ ಮಾರಿ ಬಂದಂತ ದುಡ್ಡು, ಬಿಸ್ನೆಸ್ ಇಂದ ಬಂದದ್ದಲ್ಲ. ಅದರಿಂದಾಗಿ ಬ್ಯಾಲೆನ್ಸ್ ಶೀಟ್ ಅನ್ನು, ಆಸೆಟ್ಸ್ ಮತ್ತು ಲಯಬಿಲಿಟೀಸ್ ಅನ್ನು ಮತ್ತೆ ಡೆಟ್ ಅನ್ನು ನೀವು ಕರೆಕ್ಟ್ ಆಗಿ ನೋಡಬೇಕು ಅಂತ ಸಲಹೆ ಕೊಡ್ತಾ ಇದ್ದೇನೆ. ಸುಜ್ಲಾನ್ ಎನರ್ಜಿ ಸೇಲ್ಸ್ ಅಂಡ್ ಪ್ರಾಫಿಟ್ ಗ್ರೋತ್ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೇನೆ. ಯಾಕಂತಂದ್ರೆ ನೀವೇನಾದ್ರೂ ಕೊಂಡುಕೊಳ್ಳುವ ಡಿಸಿಷನ್ ತಗೋಬೇಕು ಅಂತಂದ್ರೆ ಎಲ್ಲಾ ಫಿಗರ್ಸ್ ನಿಮ್ಗೆ ಗೊತ್ತಿರಬೇಕು. 3 ವರ್ಷದ ಸೇಲ್ಸ್ ಗ್ರೋತ್ 26% ಪರ್ ಆನಮ್, ನೆಟ್ ಪ್ರಾಫಿಟ್ ಗ್ರೋತ್ 27% ಪರ್ ಆನಮ್.
5 ವರ್ಷಕ್ಕೆ ಸೇಲ್ಸ್ ಗ್ರೋತ್ -6% ಪರ್ ಆನಮ್, ನೆಟ್ ಪ್ರಾಫಿಟ್ ಗ್ರೋತ್ 17% ಪರ್ ಆನಮ್. 10 ವರ್ಷಕ್ಕೆ ಸೇಲ್ಸ್ ಗ್ರೋತ್ -11% ಪರ್ ಆನಮ್, ನೆಟ್ ಪ್ರಾಫಿಟ್ ಗ್ರೋತ್ 7% ಪರ್ ಆನಮ್. ಇವತ್ತಿನ ಈ ವಿಡಿಯೋನ ನಾನು ಸೂರತ್ ಎನ್ನುವ ನಗರದಿಂದ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ಮಾತಾಡಲೇಬೇಕು ಅನ್ನೋ ಉತ್ಸಾಹದಿಂದ ನಾನು ಹೋಟೆಲ್ ಅಲ್ಲಿದ್ರೂ ಕೂಡ ನನ್ನ ವಿಡಿಯೋನ ಮುಂದುವರಿಸ್ಕೊಂಡು ಹೋಗ್ತೇನೆ. ಈ ವಿಡಿಯೋನ ನೋಡಿ ನೀವು ಅಪ್ರಿಶಿಯೇಟ್ ಮಾಡ್ತೀರಿ ಮತ್ತು ಲೈಕ್ ಬಟನ್ ಒತ್ತೀರಿ ಅಂತ ಊಹಿಸ್ಕೊಳ್ತೇನೆ. ಈಗ ಸುಜ್ಲಾನ್ ಎನರ್ಜಿಯ ಇಯರ್ಲಿ ಕ್ಲೋಸಿಂಗ್ ರೇಟ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. 2005ರಲ್ಲಿ 179, 2007ರಲ್ಲಿ 387, ಆಲ್ಮೋಸ್ಟ್ ಹೈಯೆಸ್ಟ್ ತಲುಪಿತ್ತು. ಮತ್ತೆ ಲೋಯೆಸ್ಟ್ 2019ರಲ್ಲಿ ಕೇವಲ ₹2, 2023ರಲ್ಲಿ 38. ಅಂದರೆ ಟರ್ನ್ ಅರೌಂಡ್ ಆಗ್ತಾ ಇರಬಹುದು ಅಂತ ಊಹಿಸ್ಕೊಳ್ಬಹುದು. ಈಗ ಇನ್ನೂ ಒಂದು ಲೆಕ್ಕ ನಿಮ್ಮ ಮುಂದೆ. ₹10,000 ಪ್ರತಿ ವರ್ಷ ನವೆಂಬರ್ 2005ರಿಂದ 2024ರವರೆಗೆ 20 ವರ್ಷ ನೀವು ಹಾಕಿದ್ದಿದ್ರೆ ಇವತ್ತಿನವರೆಗೆ ಸುಜ್ಲಾನ್ ಎನರ್ಜಿ 15,714 ಷೇರು ನಿಮ್ಮ ಹತ್ರ ಇರ್ತಾ ಇತ್ತು. ಮತ್ತು ಆವರೇಜ್ ಒಂದು ಷೇರಿಗೆ ₹45 ಈಗ ಅಂತಂದ್ರೆ ನೀವು ಹೂಡಿದ ಹಣ 2 ಲಕ್ಷ, ಈಗ ಮಾರ್ಕೊಂಡ್ರೆ 7,07,000 ನಿಮ್ದಾಗುತ್ತೆ. ಈಗ ಇನ್ನೂ ಒಂದು ಲೆಕ್ಕ ಕೊಡ್ತಾ ಇದ್ದೇನೆ. ನೀವೇನಾದ್ರೂ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸುಜ್ಲಾನ್ ಎನರ್ಜಿಯಲ್ಲಿ ₹10,000 2005ನೇ ಇಸ್ವಿ ನವೆಂಬರ್ನಲ್ಲಿ ಹಾಕಿದ್ರೆ ಇವತ್ತು ಮಾರ್ಕೊಂಡ್ರೆ 3,510 ಬರುತ್ತೆ. ಅಂದ್ರೆ ಲಾಸ್ ಆಗಿದೆ, ಅಂದ್ರೆ -5.57% ರಿಟರ್ನ್ಸ್ ಬಂದಿದೆ. ಸುಜ್ಲಾನ್ ಎನರ್ಜಿ ರಿಟರ್ನ್ಸ್ ಫಾರ್ ಡಿಫರೆಂಟ್ ಪೀರಿಯಡ್ಸ್. 1 ವರ್ಷದ ಕೆಳಗೆ ಸುಜ್ಲಾನ್ ಎನರ್ಜಿಯನ್ನು ಪರ್ಚೇಸ್ ಮಾಡಿ ಈಗ ಸೇಲ್ ಮಾಡ್ಕೊಂಡ್ರೆ 435%, 3 ವರ್ಷ ರಿಟರ್ನ್ಸ್ 107%, 5 ವರ್ಷ ರಿಟರ್ನ್ಸ್ 54% ಪರ್ ಆನಮ್, 10 ವರ್ಷ ರಿಟರ್ನ್ಸ್ 17% ಪರ್ ಆನಮ್. ಸುಜ್ಲಾನ್ ಎನರ್ಜಿಯ ಶೇರ್ ಗ್ರಾಫ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 2005ರಿಂದ 2024 ಅಂದರೆ ಆಲ್ ಟೈಮ್ ಇಂಟ್ರಾಡೇ ಹೈ 460, ಆಲ್ ಟೈಮ್ ಇಂಟ್ರಾಡೇ ಲೋ ₹1.70. ಎರಡನ್ನು ಕೂಡ ನಾನು ಪ್ರೈಸ್ ಸ್ಪ್ಲಿಟ್ ಅಡ್ಜಸ್ಟ್ ಮಾಡಿದ್ದೇನೆ. ಅಂದರೆ ನೀವು ಗ್ರಾಫ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಹಿಮಾಲಯದಿಂದ ತಪ್ಪಲಿಗೆ ಬಂದಿದೆ, ಪುನಃ ಮೇಲಕ್ಕೆ ಹೋಗುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಸುಜ್ಲಾನ್ ವರ್ಮ್. ಈಗ ಸುಜ್ಲಾನ್ ಎನರ್ಜಿಯಲ್ಲಿ ಸ್ಪ್ಲಿಟ್ ಹಿಸ್ಟ್ರಿ 2005ರಿಂದ ಮೊದಲ ಸ್ಪ್ಲಿಟ್ ಆಗಿದ್ದು 2008ರಲ್ಲಿ ರೇಷಿಯೋ 10:2. ಯಾರ ಹತ್ರ 100 ಷೇರ್ ಇತ್ತೋ ಅವರಿಗೆ ಸದ್ಯಕ್ಕೆ 500 ಷೇರು ಲಭ್ಯ. ಮತ್ತೆ ಅವ್ರೇನಾದ್ರೂ ಸ್ಪ್ಲಿಟ್ ಮಾಡದೇ ಇದ್ದಿದ್ರೆ ಇವತ್ತು ಸುಜ್ಲಾನ್ ಎನರ್ಜಿಯ ರೇಟು 225 ಇರ್ತಿತ್ತು, 45ರ ಬದಲಾಗಿ. ಸುಜ್ಲಾನ್ ಎನರ್ಜಿಯವರು ಹಿಂದಿನ ದಿನಗಳಲ್ಲಿ ಬೇಕಾದಷ್ಟು ಸಾಲವನ್ನು ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಅದನ್ನು ಕಟ್ಟಿಕೊಂಡು ಹೋಗ್ತಾ ಇದ್ದಾರೆ ರೆಗ್ಯುಲರ್ ಆಗಿ. ಆದ್ದರಿಂದ ಜನರಿಗೊಂದು ಸಂತೋಷ, ಮುಂದಿನ ದಿನಗಳಲ್ಲಿ ಈ ಕಂಪನಿ ಮೇಲಕ್ಕೆ ಹೋಗಬಹುದೋ ಏನೋ ಅಂತ. ಮತ್ತೆ ಸುಜ್ಲಾನ್ ಎನರ್ಜಿಯ ರೇಟು ತುಂಬಾ ಕಮ್ಮಿ ಇದ್ದದ್ರಿಂದ ₹2, ₹10 ಇದ್ದದ್ರಿಂದ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಸುಜ್ಲಾನ್ ಎನರ್ಜಿ ಷೇರುಗಳನ್ನು ಖರೀದಿ ಮಾಡಿದ್ದಾರೆ. ಮತ್ತು ಆಸ್ ಆನ್ ಡಿಸೆಂಬರ್ 2023 62.74% ಸುಜ್ಲಾನ್ ಎನರ್ಜಿ ಷೇರುಗಳನ್ನು ರಿಟೇಲ್ ಇನ್ವೆಸ್ಟರ್ಸ್ ತಮ್ಮ ಹತ್ರ ಇಟ್ಕೊಂಡಿದ್ದಾರೆ. ಸದ್ಯದ ಮಟ್ಟಿಗೆ ಸುಜ್ಲಾನ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕಳೆದ ಕೆಲವು ಕ್ವಾರ್ಟರ್ಗಳಿಂದ ಪ್ರಾಫಿಟ್ ಬರ್ತಾ ಇದೆ. ಆದರೆ ಆ ಪ್ರಾಫಿಟ್ ಬೈ ಸೆಲ್ಲಿಂಗ್ ಎಕ್ಸೆಪ್ಷನಲ್ ಐಟಮ್ಸ್ ಕಂಪನಿಯಿಂದ ಬಂದ ಪ್ರಾಫಿಟ್ ಅಲ್ಲ. ಹಿಂದಿನ ದಿನಗಳಲ್ಲಿ ಕೂಡ ಸುಜ್ಲಾನ್ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇತ್ತು, ಮತ್ತೆ ಪುನಃ ಕೆಳಗೆ ಬೀಳ್ತಾ ಇತ್ತು. ಅದರಿಂದ ಸುಜ್ಲಾನ್ ನ ಪ್ರಾಫಿಟ್ ಕಾನ್ಸ್ಟೆಂಟ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮೇಲಕ್ಕೆ ಹೋಗ್ತಾ ಇದೆ. ಅದು ಅದರ ಬಿಸ್ನೆಸ್ ಇಂದಾಗಿ, ಬಿಸ್ನೆಸ್ಸಿನ ಪ್ರಾಫಿಟಬಿಲಿಟಿ ಆದ್ರೆ ಅದು ರಿಕವರಿ ಪಾತಲ್ಲಿದೆ ಅಂತ ಆದ್ರೆ ಆವಾಗ ಆ ಶೇರ್ ಅನ್ನು ಕೊಂಡ್ಕೊಳ್ಬಹುದು. ಅಲ್ಲಿವರೆಗೆ ಒಂದಷ್ಟು ರಿಸ್ಕ್ ಇರುತ್ತೆ. ಈಗ ಸದ್ಯದ ಮಟ್ಟಿಗೆ ಷೇರು ₹10 ₹40ವರೆಗೂ ಒಂದಷ್ಟು ಅಪ್ರಿಸಿಯೇಷನ್ ಅನ್ನು ಕಂಡಿದೆ. ಸುಜ್ಲಾನ್ ಕಂಪನಿಯ ಕಥೆಯನ್ನು ನೋಡಿದ್ರೆ ಅದೊಂದು ಮಿಕ್ಸ್ಚರ್, ಸಕ್ಸೆಸ್, ಫೇಲ್ಯೂರ್ ಮತ್ತೆ ಸರ್ವೈವಲ್ ಫಾರ್ ಮೆನಿ ಇಯರ್ಸ್. ನಾವು ಇಂತಹ ಷೇರುಗಳಲ್ಲಿ ಸಾಮಾನ್ಯವಾಗಿ ಹಣವನ್ನು ಹಾಕೋದಿಲ್ಲ. ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಕೊಡ್ತಾ ಇರುವಂತಹ ಕಂಪನಿಗಳಿರುವಾಗ ಅದರ ಮೇಲೆ ನಮ್ಮ ಗಮನವನ್ನು ಹರಿಸ್ತೇವೆ. ಆದ್ರೆ ನಿಮಗೇನಾದ್ರೂ ರಿಸ್ಕ್ ತೆಗೆದುಕೊಳ್ಳುವಂತ ಕೆಪಾಸಿಟಿ ಇದ್ದು ಕಂಪನಿ ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗುತ್ತೆ ಅಂತ ಕಾನ್ಫಿಡೆನ್ಸ್ ಇದ್ರೆ ಮತ್ತು ಅದರ ಬಿಸ್ನೆಸ್ ಚೆನ್ನಾಗಿದೆ ಅಂತ ಕಂಡು ಬಂದ್ರೆ ಆಗ ನಿಮ್ಮದೇ ಆದಂತ ನಿರ್ಧಾರವನ್ನು ಕೈಗೊಳ್ಳಬಹುದು. ಸುಜ್ಲಾನ್ ಕಂಪನಿಯ ಕಥೆಯಿಂದ ನಾವು ಇನ್ನೂ ಒಂದು ಪಾಠವನ್ನು ಕೂಡ ಕಲಿಬಹುದು. ಯಾರು ಕೂಡ ಜಾಸ್ತಿ ಸಾಲ ಮಾಡಬಾರದು. ಸಾಲ ಮಾಡಿದ್ರೆ ಅದರ ಪರಿಣಾಮ ಅಷ್ಟಾಗಿ ಚೆನ್ನಾಗಿ ಇರುವುದಿಲ್ಲ. ಯಾಕಂದ್ರೆ ಸುಜ್ಲಾನ್ ಕಂಪನಿಯ ಕಣ್ಣೀರ ಕತೆ
ಓನ್ಲಿ ಬಿಕಾಸ್ ಆಫ್ ಲೋನ್ಸ್ ಟೇಕನ್ ಅಂಡ್ ಕಂಟಿನ್ಯೂಸ್ ಬಿಸ್ನೆಸ್ ಫೇಲ್ಯೂರ್ಸ್. ಇವತ್ತು ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮಗೆ ಸುಜ್ಲಾನ್ ಎನರ್ಜಿ ಲಾಂಗ್ ಟರ್ಮ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಾ ಅಂತ ಕಾನ್ಫಿಡೆನ್ಸ್ ಇದೆಯಾ? ನೀವು 3 ಟೈಪ್ ಮಾಡಬಹುದು: ಪಾಸಿಟಿವ್, ನೆಗೆಟಿವ್, ಕನ್ಫ್ಯೂಸ್ಡ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ಯಾಕಂದ್ರೆ ಸುಜ್ಲಾನ್ ಎನರ್ಜಿಯ ಬಗ್ಗೆ ಬಹಳ ಜನ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ಗೆ ಬಹಳ ಫೇವರೇಟ್ ಶೇರ್. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.